ಬನ್ನಿ ಗೆಳೆಯರೆ, ನಮ್ಮ ಊರ ಪಕ್ಕದಲ್ಲಿರುವ ನೇಸರಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವನ್ನು ಕಿರುಪರಿಚಯನ್ನು ನೋಡಿಕೊಂಡು ಬರೋಣ. ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಇದು ಪುರಾತನ ಕಾಲದಿಂದ ನಿರ್ಮಾಣವಾದ ದೇವಸ್ಥಾನ ಮತ್ತು ಜೈನರ ಕಾಲದಿಂದ ನಿರ್ಮಾಣವಾದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಇಲ್ಲಿಯ ಸ್ಥಳೀಯ ಜನರು ಹೇಳಿದ ಪ್ರಕಾರ, ನನಗೆ ತಿಳಿದ ಪ್ರಕಾರವು ಸಂಪೂರ್ಣ ವೀರಭದ್ರೇಶ್ವರ ದೇವಸ್ಥಾನ ಕಲ್ಲಿನಿಂದ ನಿರ್ಮಾಣವಾಗಿದ್ದು ಹಾಗೂ ಅಲ್ಲಿಯ ಜನರು ಹೇಳಿದ್ದನ್ನು ಕೇಳಿದ್ದೇನೆ. ಹಾಗೂ ಪುರಾತನ ಕಾಲದಲ್ಲಿ ಹೇಗಿರುತ್ತೆಯೋ ಹಾಗೆ ಈ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಬನ್ನಿ ಗೆಳೆಯರೆ, ದೇವಸ್ಥಾನದ ಕಿರುಪರಿಚಯ ನನಗೆ ತಿಳಿದ ಪ್ರಕಾರ ತೋರಿಸಲು ಪಡುತ್ತೇನೆ. ಕಂಬಗಳನ್ನು ಕಲ್ಲಿನಿಂದ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಲಾಗಿದ್ದು ಹಾಗೂ ದೇವಸ್ಥಾನ ಅಚ್ಚುಕಟ್ಟಾಗಿ ನಿರ್ಮಾಣವಾಗಿದ್ದು, ಇದು ಜೈನರ ಕಾಲದಿಂದ ನಿರ್ಮಾಣವಾದ ದೇವಸ್ಥಾನವಾಗಿದ್ದು ತುಂಬ ಅಚ್ಚುಕಟ್ಟಾಗಿ ನಿರ್ಮಾಣವಾಗಿದೆ. ಶ್ರೀ ವೀರಭದ್ರೇಶ್ವರ ಮೂರ್ತಿಯ ಜೊತೆಗೂ ಬಸವಣ್ಣ, ಗಣೇಶ ಹಾಗೂ ಈಶ್ವರಲಿಂಗವನ್ನು ದೇವಸ್ಥಾನದಲ್ಲಿ ನೋಡಬಹುದಾಗಿದೆ. ದೇವಸ್ಥಾನದ ಒಳಗಿನ ಕೆತ್ತನೆಗಳನ್ನು 2 ಕಣ್ಣುಗಳು ನೋಡಲು ಸಾಲದು. ಎಷ್ಟು ಅದ್ಭುತವಾಗಿ ಕೆತ್ತನೆಯನ್ನು ಮಾಡಲಾಗಿದೆ. ನೋಡಿ ಸ್ನೇಹಿತರೆ, ಕಲ್ಲುಗಳು ಜೈನರ ಕಾಲದಿಂದ ನಿರ್ಮಾಣವಾಗಿದ್ದು ನೋಡಲು ಸಾಕ್ಷಿಯಾಗಿದ್ದು ಹಾಗೂ ಜೈನರ ಕಾಲದ ಕೆತ್ತನೆಗಳನ್ನು ನೋಡಬಹುದು. ಎಷ್ಟು ಸುಂದರವಾಗಿ ನಿರ್ಮಾಣವಾಗಿದ್ದು ಹಾಗೂ ಗರ್ಭಗುಡಿಯ ಮೇಲ್ಛಾವಣಿಯನ್ನು ನೋಡಲು ಹೋಗೋಣ. ನೋಡಿ ಗೆಳೆಯರೆ, ಗರ್ಭಗುಡಿಯ ಮೇಲ್ಛಾವಣಿಯ ಕೆತ್ತನೆಯನ್ನು ಸುಂದರವಾಗಿ ನಿರ್ಮಾಣವಾಗಿದ್ದು ಹಾಗೆ ಶ್ರೀ ವೀರಭದ್ರೇಶ್ವರ ಮೂರ್ತಿಯ ದರ್ಶನವನ್ನು ಮಾಡೋಣ. ವೀರಭದ್ರ ಶಂಕರ 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 ವೀರಭದ್ರ